ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಬಿಗಿಪಟ್ಟು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಖಂಡನೆ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇನ್ನು ಕೆಆರ್ಎಸ್ಗೆ ಬಿಜೆಪಿ ಪಕ್ಷದಿಂದ ಮುತ್ತಿಗೆ ನಿರ್ಧಾರದ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಬಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗೆ ಅಂತೇಳಿ ಸಜ್ಜಾಗಿದ್ದಾರೆ. ಕೆಆರ್ಎಸ್ಗೆ ಬಿಜೆಪಿ ಪಕ್ಷದಿಂದ ಮುತ್ತಿಗೆ ನಿರ್ಧಾರದ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಬಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಕೆಆರ್ಎಸ್ ಪ್ರವೇಶ ದ್ವಾರಕ್ಕೆ 3 ಸುತ್ತಿನ ಸರ್ಪಗಾವಲನ್ನು ಹಾಕಲಾಗಿದೆ. ಡ್ಯಾಂ ಒಳ ಪ್ರವೇಶ ಮಾಡದಂತೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಐಜಿಪಿ ಬೋರಲಿಂಗಯ್ಯ ಮೊಕಾಂ ಹೂಡಿದ್ದಾರೆ. ಭದ್ರತೆ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಭದ್ರತಾ ಅಂದ್ರೆ ಕೆಆರ್ಎಸ್ ಪ್ರವೇಶ ದ್ವಾರಕ್ಕೆ 3 ಸುತ್ತಿನ ಸರ್ಪಗಾವಲನ್ನ ಅಥವಾ ಭದ್ರತೆಯನ್ನ ಒದಗಿಸಲಾಗಿದೆ. ಡ್ಯಾಂ ಒಳಗಡೆ ಪ್ರವೇಶ ಮಾಡಬಾರದು ಅಂತ ಹೇಳಿ ಬ್ಯಾರಿಕೇಡ್ ಅಳವಡಿಕೆಯನ್ನ ಕೂಡ ಮಾಡಲಾಗಿದೆ. ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇರುವಂತಹ ಕಾರಣವಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸುವಂತಹ ಕಾರಣದಿಂದಾಗಿ ಈಗಾಗಲೇ ಐಜಿಪಿ ಬೋರಲಿಂಗಯ್ಯ ಮೊಕಾಂ ಹೂಡಿದ್ದಾರೆ. ಭದ್ರತಾ ಪರಿಶೀಲನೆ ಆಗ್ತಾ ಇದೆ. ಅದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಇವತ್ತು ಬಿಜೆಪಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತಾ ಇರುವಂತಹ ಕಾರಣವಾಗಿ ಯಾವ ರೀತಿಯಾಗಿ ಅಲ್ಲಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ, ಯಾರೆಲ್ಲ ಕೂಡ ಇವತ್ತು ಈ ಒಂದು ಪ್ರೊಟೆಸ್ಟ್ ನಲ್ಲಿ ಪಾಲ್ಗೊಳ್ತಿದ್ದಾರೆ, ಏನ್ ಮಾಹಿತಿ? ಕುಸುಮ, ಏನು ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹಿನ್ನಡೆಯಾಗಿದೆ ಅಂತ ಹೇಳಿ ರೈತರ ಕಿಚ್ಚು ಹೆಚ್ಚಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಜೊತೆಗೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ರಾಜ್ಯದಲ್ಲೇ ಈಗಾಗಲೇ ಬರದ ಪರಿಸ್ಥಿತಿ ಎದುರಾಗಿದೆ. ಮುಂಗಾರು ಕೈ ಕೊಟ್ಟಿದೆ. ರಾಜ್ಯ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಆಗ್ತಾ ಇಲ್ಲ, ಬೆಳೆ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಹೀಗಿದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿದ್ರೆ ನೀರನ್ನ ಎಲ್ಲಿಂದ ಬಿಡಕ್ಕಾಗುತ್ತೆ ಅಂತೇಳಿ ವಿಪಕ್ಷ ಸಂಘಟನೆಗಳು ಈಗಾಗಲೇ ಕೂಡ ಪ್ರತಿಭಟನೆಗೆ ಕರೆ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತ ಪ್ರತಿಭಟನೆಗೆ ಇಂದು ಬಿಜೆಪಿ ಕಾರ್ಯಕರ್ತರು ಬರ್ತಾ ಇರುವಂತದ್ದು. ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಮತ್ತೆ ಇನ್ನಿತರ ಸಂಘಟನೆಯ ಮುಖಂಡರು ಕೂಡ, ರೈತ ಸಂಘಟನೆಯ ಮುಖಂಡರು ಕೂಡ ಭಾಗವಹಿಸುವಂತಹ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. 3 ಸುತ್ತಿನ ಒಂದು ಭದ್ರತೆಯನ್ನು ಮಾಡಿಕೊಂಡಿರುವಂತದ್ದು. ಒಂದು ಬೋರ್ಲಿಂಗ್ ಅವರ ನೇತೃತ್ವದಲ್ಲಿ ಈಗಾಗಲೇ 2 ಎಸ್ಪಿಗಳಾಗಿರ್ಬೋದು, ಡಿವೈಎಸ್ಪಿ ಮತ್ತೆ ಒಂದು ಎಲ್ಲ ರೀತಿಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಂಡು 3 ಸುತ್ತಿನಲ್ಲೂ ಕೂಡ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು. ಸಾಕಷ್ಟು ರೈತ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಬರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಅಣೆಕಟ್ಟಿಗೆ ಪ್ರವೇಶ ಮಾಡಬಾರದು ಅಂತೇಳಿ ಒಂದು ಕೆಆರ್ಎಸ್ನ ದ್ವಾರದಲ್ಲಾಗಿರ್ಬೋದು, ಮತ್ತೆ ಕೆಆರ್ಎಸ್ನ ನೀರು ಬಿಡುವಂಥ ಸ್ಥಳದಲ್ಲಾಗಿರ್ಬೋದು, ಮತ್ತೆ ಕೆಆರ್ಎಸ್ನ ಸರ್ಕಲ್ನಲ್ಲಿರುವಂಥ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. 11 ಗಂಟೆಗೆ ಪ್ರತಿಭಟನೆ ಒಂದು ಮಂಡ್ಯದಿಂದ ಆರಂಭ ಆಗುತ್ತೆ. ನಂತರವಾಗಿ ವಿಜಯೇಂದ್ರ ಅವರ ನೇತೃತ್ವದಿಂದ ಮಂಡ್ಯದಿಂದ ಬಂದಂತಹ ಪ್ರತಿಭಟನೆ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತಹ ಒಂದು ಪ್ರತಿಭಟನೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸೂಕ್ತ ಭದ್ರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ತಮಿಳುನಾಡಿಗೆ ನೀರು ಬಿಡುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ಹಿನ್ನಡೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸಭೆಯನ್ನು ಕರೆದಿರುವಂಥದ್ದು. ಸಭೆಗೆ ಈಗಾಗಲೇ ತಮಿಳುನಾಡಿಗೆ ಮೇ ತಿಂಗಳಲ್ಲೇ ಕೂಡ ಎಲ್ಲ ನೀರನ್ನು ಕೂಡ ಬಿಡಲಾಗಿರುವಂಥದ್ದು. ಈಗ ಮತ್ತೆ ನೀರು ಬಿಡಬೇಕು ಅಂತ ಹೇಳಿದ್ರೆ ರಾಜ್ಯ ಸಂಕಷ್ಟಕ್ಕೆ ಸಿಲುಕುತ್ತೆ. ಹೀಗಾಗಿ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು. ಈಗಾಗಲೇ ಏನು ಕೋರ್ಟ್ ಆದೇಶ ಇದೆ, ಆ ಆದೇಶವನ್ನು ಕೂಡ ತಡೆ ಹಿಡಿಯಬೇಕು. ರಾಜ್ಯ ಸರ್ಕಾರ ಒಂದು ಮನವರಿಕೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ವಿಪಕ್ಷ ನಾಯಕ ಈಗಾಗಲೇ ಒಂದು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಈಗಾಗಲೇ ಬರದ ಪರಿಸ್ಥಿತಿ ಇದೆ. ಬರದ ಪರಿಸ್ಥಿತಿಯಲ್ಲೂ ಕೂಡ ನೀರು ಬಿಡಬೇಕು ಅಂತ ಹೇಳಿದ್ರೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಎದುರಾಗುತ್ತೆ, ರೈತರಿಗೆ ಕೂಡ ಸಮಸ್ಯೆ ಎದುರಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ರಕ್ತವನ್ನು ಕೊಟ್ಟೆವು, ಆದರೆ ನೀರನ್ನ ಕೆಆರ್ಎಸ್ ಇಂದ ಕೂಡ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿಪಕ್ಷ ನಾಯಕರು ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.